ಹಾಯ್ ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನವೀನ್ ಕುಮಾರ್. ಏನಪ್ಪ ಅಂದರೆ ಇವತ್ತು ನಾವು ಕೇರಳದ ಕೊಟ್ಟಿಯೂರು ಶಿವನ್ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಮೈಸೂರಿಂದ 140 ಕಿಲೋಮೀಟರ್ ಆಗುತ್ತೆ. ನಾವು ಹುಣಸೂರು ನಾಗರಹೊಳೆ ಮೂಲಕ ಹೋಗ್ತಾ ಇರೋದು. ಹೇಗೆ ಹೋಗ್ತೀವಿ ಎಲ್ಲ ತಿಳಿಸ್ಕೊಡ್ತೀನಿ. ಯಾರ್ಯಾರು ಫಸ್ಟ್ ಟೈಮ್ ಚಾನಲ್ ನೋಡ್ತೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಂಗೆ ಲೈಕ್ ಮಾಡಿ. ನಾಗರಹೊಳೆ ಫಾರೆಸ್ಟ್ ಎಂಟ್ರಿ ಆಗ್ತಿದ್ದಂಗೆ ಒಂದು ಜಿಂಕೆ ದರ್ಶನ ಸಿಕ್ತು. ಬರ್ತಾಯಿತ್ತು ಆ ಕಡೆಯಿಂದ. ನೋಡ್ಕೊಂಡಂಗೆ ಮೂವ್ ಆದ್ವಿ ಮುಂದಕ್ಕೆ. ನಾವು 80-40 ದಾಡ್ತಾ ಇಲ್ವಲ್ಲ. ಇಲ್ಲಿ ಸಫಾರಿಗೆ ಹೋಗೋದಾರೆ ಇದು. ಅವರು ಗೊತ್ತಲ್ಲ ಅವ್ರಿಗೆ ಇನ್ನೊಂದು ಟ್ರಿಪ್ ಕಾಯ್ದಾಡ್ತಾರ. ಇಲ್ಲೆಲ್ಲ ಪಕ್ಕ ಓ ಬತ್ತು 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 ಬೇಕ್ ಬತ್ತು ಎದರ್ಕೊಂಬಿಟ್ಟ. ನಾವು ನಾಗರಹೊಳೆ ಫಾರೆಸ್ಟ್ ಚೂಸ್ ಮಾಡ್ಕೊಂಡು ನೋಡಿ ಮಳೆ ಹೆಂಗ್ ಬರ್ತೈತೆ ಕಾಡಲ್ಲಿ ನೋಡ್ತಾ ಇದೀರಲ್ಲ. ಅದಕ್ಕೆ ನಾವು ಬೈಕ್ ನ ಕ್ಯಾನ್ಸಲ್ ಮಾಡ್ಕೊಂಡಿದ್ದು ಈ ಕಾರಣಕ್ಕೆ ಇದೆ. ನೋಡಿ ಹೆಂಗ ಒಳ್ಳೆ ವೆದರ್, ಈ ತರ ಮಳೆ ನೋಡಿ. ಶಿವಪ್ಪ ನೋಡ್ಬೇಕಂದ್ರೆ ಹೆಂಗೆಲ್ಲ ಹೋಗ್ಬೇಕು ಅಂತ ಕೇರಳ ಬರ್ತಾರೆ. ಸ್ನೇಹಿತರೆ ನೋಡ್ತಾ ಇದೀರಲ್ಲ ಜನ ಎಷ್ಟು ರಶ್ ಇದ್ದಾರೆ ಅಂತ. ನಮ್ಮ ಹುಡುಗರು ಎಲ್ಲ ಇಲ್ಲಿ ನನ್ನನ್ನು ಬಿಟ್ಬಿಟ್ಟು ಎಲ್ಲ ಹೊಂಟೋದ್ರು ನೋಡಿ. ಅದಕ್ಕೆ ನಾನು ಒಬ್ಬನೇ ಚಕ್ಲಿ ತಿಂತಾ ಇದ್ದೀನಿ ನೋಡಿ. ಸ್ನೇಹಿತರೆ, ಈ ಬೆಟ್ಟಗಳ ಒಂದೊಂದು ಘಾಟು ಕ್ರಾಸ್ ಆಗ್ಬೇಕಾದ್ರೂ ಸ್ವರ್ಗ ಕಣ್ಮುಂದೆ ಪಾಸ್ ಆದಂಗೆ ಆಗ್ತಾ ಇದೆ. ಹಿಂಗೆ ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ, ಏನು ಕಾಣಿಸ್ತಾ ಇಲ್ಲ. ಮಂಜು ಫೋಟೋ ತಗೊಳ್ಬೇಕು ಅಂದ್ರೆ ಫೋಟೋಗಳು ಕಾಣಿಸ್ತಾ ಇಲ್ಲ, ಅಷ್ಟು ಸಖತ್ತಾಗಿದೆ. ಕಾರು ಪಾರ್ಕ್ ಮಾಡಿ ಎಂಟ್ರಿ ಆದ ತಕ್ಷಣ ನಮ್ಮ ಹುಡುಗರು ಪಂಚೆ ಟವಲ್ ತಗೋಬೇಕು ಅಂತ ಹೇಳಿದ್ರು. ತಗೊಳಕ್ಕೆ ಹೊರಟ್ವಿ. ನಾವು ಬೇರೆ ಮಲಯಾಳಂ ಬರಲ್ಲ, ಹೆಂಗೋ ಮ್ಯಾನೇಜ್ ಮಾಡಿ ತಗೊಂಡು ಹಂಗೆ ಬಾವುಲಿ ನದಿ ಹತ್ರ ಹೊರಟ್ವಿ ಸ್ನಾನ ಮಾಡೋಕ್ಕೆ. ನದಿಯಲ್ಲಿ ಜನ ಕಮ್ಮಿ ಇರೋ ಖುಷಿಗೆ ನಮ್ಮ ಹುಡುಗ ನೀರಲ್ಲಿ ಮುಳುಗ್ತಾನೆ ಇದ್ದ. ಬಾ ಅಂದ್ರೂ ಬರ್ತಾನೆ ಇರಲಿಲ್ಲ. ಮನೆಗೂ ಬಂದ ನಮ್ಮ ಪುಣ್ಯಕ್ಕೆ. ಕ್ಯೂ ನೋಡಿದ್ವಿ ದರ್ಶನಕ್ಕೆ ಹೋಗ್ಬಿಡೋಣ ಅಂತ. ಆದರೆ ಕ್ಯೂ ನಮ್ಮ ದೃಷ್ಟಿ ಸ್ವಲ್ಪ ಕಮ್ಮಿ ಇತ್ತು. ಕ್ಯೂವಲ್ಲಿ ನಿಂತ್ಕೊಳ್ಳೋಕೆ ಹೋದ್ವಿ ಶಿವ ಅಂದ್ಬಿಟ್ಟು. ಆದರೆ ನಮ್ಮ ದುರದೃಷ್ಟ ಮಳೆ ಸ್ವಲ್ಪ ಸ್ಟಾರ್ಟ್ ಆಯಿತು. ಇರಲಿ ಪರವಾಗಿಲ್ಲ, ಮಳೆ ನೆನೆಣ ದರ್ಶನ ಮಾಡೋಣ ಖುಷಿಗೆ ನಿಂತ್ವಿ. ಕ್ಯೂವಿಂದ ರೈಟಿಗೆ ತಿರುಗಿದ ತಕ್ಷಣ ಅಲ್ಲಿ ಕಲ್ಗಳು ಜೋಡಿಸಿರ್ತಾರೆ. ಆ ಕಲ್ಗಳು ತಗೊಂಡು ಒಂದಕ್ಕೊಂದು ಉಜ್ಜಿದ್ರೆ ಗಂಧ ಥರ ಬರುತ್ತೆ. ಅದು ಹಣೆಗೆ ಹಚ್ಕೊಂಡ್ವಿ. ಹಂಗೆ ನೋಡಿದ್ರೆ ಡಾರ್ಕ್ ಆಯಿತು ಮತ್ತು ಸ್ಮೆಲ್ ಕೂಡ ಚೆನ್ನಾಗಿ ಗಮ್ಮಂತ ಬರ್ತಾಯಿತ್ತು. ಇನ್ನು ಈ ದೇವರ ವಿಶೇಷತೆ ಏನು ಅಂದರೆ ವರ್ಷದಲ್ಲಿ ಕೇವಲ 28 ದಿನಗಳು ಮಾತ್ರ ಶಿವನಿಗೆ ಪೂಜೆ ಇರುತ್ತದೆ. ಆನಂತರ ಯಾವ ದೊಡ್ಡ ಪ್ರಮಾಣದ ಪೂಜೆಗಳಿರುವುದಿಲ್ಲ. ಪ್ರತಿ ವರ್ಷ ವೈಶಾಖ ಮಹೋತ್ಸವನ ಆಚರಣೆ ಮಾಡ್ತಾರೆ ಅಂತ ಹೇಳ್ಬೋದು. ಆ 28 ದಿನಗಳಲ್ಲಿ ಮಾತ್ರ ಪೂಜೆ ಇರುತ್ತೆ. ಆಮೇಲೆ ಯಾವುದೇ ಪ್ರಮಾಣದ ಪೂಜೆಯಲ್ಲಿ ಇರುವುದಿಲ್ಲ. ಅಕ್ಕೆರೆಯಲ್ಲಿ ಇರುವುದಿಲ್ಲ, ಇಕ್ಕೆರೆ ದೇವಸ್ಥಾನದಲ್ಲಿ ಪೂಜೆ ಇರುತ್ತೆ. ಅಲ್ಲಿ ನಡೆದರೆ ಇಲ್ಲಿ ಇರುವುದಿಲ್ಲ, ಇಲ್ಲಿ ನಡೆದರೆ ಅಲ್ಲಿ ಪೂಜೆ ಇರುವುದಿಲ್ಲ ಅಂತ ಹೇಳ್ಬೋದು. ಲೈನಲ್ಲಿ ಬಂದ ತಕ್ಷಣ ದರ್ಶನ ಆಗುತ್ತೆ. ಹಿಂಗೆ ಅಷ್ಟೊಂದು ಕಾಣಿಸಲ್ಲ. ಬಿಲ್ಪತ್ರೆ ಮತ್ತು ತುಳಸಿ ಮುಚ್ಚಿರ್ತವೆ. ನಾರ್ಮಲ್ ಆಗಿ ಕಾಣಿಸುತ್ತೆ, ನೋಡ್ಬೋದು. ಆ ದರ್ಶನ ಹಿಂಗೆ ಎಕ್ಸಿಟ್ ಆಗ್ತಿದ ತಕ್ಷಣ ಇಲ್ಲಿ ಆಪೋಸಿಟ್ ಈ ಕಡೆ ಪ್ರಸಾದ ಸಿಗುತ್ತೆ. 2 ಕೌಂಟರ್ ಇದೆ. ಪ್ರಸಾದ ತಗೊಂಡು ಆರಾಮಾಗಿ ಇಲ್ಲಿ ಎಕ್ಸಿಟ್ ಆಗ್ಬೋದು ನೋಡಿ. ದರ್ಶನ ಎಲ್ಲ ಅದ್ಭುತವಾಯಿತು. ಖರ್ಚು ಕೂಡ ತುಂಬ ಕಮ್ಮಿ ಇತ್ತು. ಬೆಳಿಗ್ಗೆ ಸ್ವಲ್ಪ ಇತ್ತು, ಮಳೆ ಬಂತು, ಅದರಿಂದ ಸ್ವಲ್ಪ ಖರ್ಚು ಕಮ್ಮಿ ಇತ್ತು. ಇವತ್ತು ಹೆಣ್ಮಕ್ಳು ಕೂಡ ಪ್ರವೇಶ ಇರಲಿಲ್ಲ ಇವತ್ತಿಂದ. ಅದರಿಂದ ತುಂಬ ಆರಾಮಾಗಿ ದರ್ಶನ ಆಯಿತು. ನಮ್ಮ ಬರೋಕ್ಕೆ ಮುಂಚೆನೇ ಆನೆಗಳೆಲ್ಲ ಹೋಗ್ಬಿಟ್ಟಿದ್ವು, ಆನೆ ಸಿಗ್ಲಿಲ್ಲ. ಮತ್ತು ದೇವ್ರದ್ದು ಲಿಂಗಕ್ಕೆ ಬಿಲ್ಪತ್ರೆ ಮತ್ತು ತುಳಸಿ ಹಾಕಿ ಮುಚ್ಚಿಬಿಟ್ಟಿದ್ರು. ಅದು ಸ್ವಲ್ಪ ಕಾಣಿಸ್ತಿಲ್ಲ ಅಷ್ಟೊಂದು. ಮಿಕ್ಕದ್ದೆಲ್ಲ ಆರಾಮಾಗಿ ದರ್ಶನ ಆಯಿತು. ನಾವು ಕೇಳಿದ್ವಿ ತೆಗಿತೀರಾ ತುಳಸಿ ಮತ್ತು ಬಿಲ್ಪತ್ರೆ ಅಂತ. ಇಲ್ಲ ನಾಳೆನೇ ತೆಗೆಯಲ್ಲ ಅಂತ ಹೇಳಿದ್ರು. ಅದರಿಂದ ನಾವು ಕೂಡ ವೆಯ್ಟ್ ಮಾಡಿದ್ವಿ. ಅದನ್ನು ಕೂಡ ನೋಡೋಣ, ದರ್ಶನ ಮಾಡೋಣ ಅಂತ ನೋಡಿ. ಕಿವಿ ಇಲ್ಲ, ತುಂಬ ಜನ ಕಮ್ಮಿ ಇದ್ದಾರೆ ಇವತ್ತಂತೂ. ಈ ಶೆಡ್ಡೆಲ್ಲ 4ನೇ ತಾರೀಕು ರಿಮೂವ್ ಮಾಡಿಬಿಡ್ತಾರಂತೆ. ಇವಾಗ ಟೆಂಪ್ರವರಿ ಹಾಕಿರೋದು 28 ದಿನ ಮಾತ್ರ. ನಾನು ವಿಭೂತಿ ಇಸ್ಕೊ ಬರೋಷ್ಟು ನನ್ನ ಫ್ರೆಂಡ್ಸ್ ಎಲ್ಲ ಮುಂದೆ ಹೋಗ್ಬಿಟ್ಟಿದ್ರು. ನೀನು ಬರಪ್ಪ ನಿಧಾನದಲ್ಲಿ ವಿಡಿಯೋ ಎಲ್ಲ ಮಾಡ್ಕೊಂಡಂತ ಅವರು ಹೋಗ್ಬಿಟ್ಟಿದ್ರು. ನಾನು ಬರೋದು ಬಂದಿದ್ದೀನಲ್ಲ, ಒಂದೇ ಸಲ ನೀಟಾಗಿ ನೋಡ್ಕೊಂಡು ಹೋಗೋಣ, ನೀನು ಮತ್ತೆ ಬರ್ತೀನಿ ಇಲ್ವ ಅಂದ್ಬಿಟ್ಟು ಕಂಪ್ಲೀಟಾಗಿ ಈ ಕಡೆ ಕೆಳಗಡೆಯಿಂದೆಲ್ಲ ವಿಡಿಯೋ ಮಾಡ್ಕೊಂಡು ಬರ್ತಾಯಿದ್ದೀನಿ. ಕೊನೆ ಎಕ್ಸಿಟಲ್ಲಿ ಇದ್ದೀವಿ. ಒಂದು ಬ್ರಿಡ್ಜ್ ಇದೆ, ಬ್ರಿಡ್ಜ್ ದಾಟಿ ನೀನು ಹೋಗ್ತಾ ಇದ್ದೀವಿ. ದರ್ಶನ ಎಲ್ಲ ತುಂಬ ಅದ್ಭುತ ಅಂದ್ಬಿಟ್ಟು ಯಾರು ಬರಬೇಕು ಅಂದ್ಕೊಂಡಿದ್ದೀರಾ ಬನ್ನಿ. ತುಂಬ ಚೆನ್ನಾಗಿದೆ ಜಾಗ. ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋ ಸಿಗೋರು ನೋಡ್ತಾ ಇರಿ ಡ್ರೀಮ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ನಮಸ್ಕಾರ.